गुलबर्गा सिटी डिस्ट्रिक्ट कांग्रेस कमेटी ऑफिस में 80वें इंडिपेंडेंस डे के मौके पर राष्ट्रीय ध्वज लहराकर देशभक्ति के जज्बे के साथ जश्न आजादी मनाया गया। गुलबर्गा सिटी डिस्ट्रिक्ट कांग्रेस कमेटी के ऑफिस में डिस्ट्रिक्ट कांग्रेस कमेटी प्रेसिडेंट जगदेव गुट्टेदार के हाथों राष्ट्रीय ध्वज फहराया गया। इस मौके पर कर्नाटका के होम मिनिस्टर प्रियांक खारगे, एमपी राधाकृष्ण दोद्दामनी, गुलबर्गा नॉर्थ एमएलए कनीस फातिमा, गुलबर्गा साउथ एमएलए अल्लम प्रभु पाटिल, एमएलसी थिप्पन्ना कमाकनूर, कलाबुर्गी सिटी कॉरपोरेशन मेयर वर्षा राजीव जाने, केयूडीए चेयरमैन मजहर आलम खान समेत कांग्रेस के कई सीनियर लीडर्स और वर्कर्स मौजूद रहे। इसके अलावा सज्जाद हुसैन मानिया, अल्लम खान, नीलकंठ मुलगे, रेवी नाइक बेलमगी, अयाज खान, खुसरू जागीरदार और कांग्रेस पार्टी के कई अन्य नेता और कार्यकर्ता भी बड़ी तादाद में शामिल हुए। फ्लैग होइस्टिंग के बाद मौजूद कांग्रेस लीडर्स और वर्कर्स ने तिरंगे को सलाम पेश किया और देश की एकता, अखंडता और लोकतांत्रिक मूल्यों को मजबूत करने का संकल्प लिया। गुलबर्गा में कांग्रेस ऑफिस से इंडिपेंडेंस डे पर देशभक्ति और एकता का पैगाम दिया गया। ಸ್ವಾತಂತ್ರ್ಯವಾಯಿತು, ದೇಶದ ಇತಿಹಾಸದಲ್ಲಿ ಒಂದು ಹೊಸ ಯುಗ ಪ್ರಾರಂಭವಾಯಿತು। ವಿಷಮತೆಯಿಂದ ಕೂಡಿದ ಭಾರತೀಯ ಸಮಾಜದಲ್ಲಿ ಸಮಾನತೆ ಮತ್ತು ಬಂಧುತ್ವದ ಹೊಸ ಪರ್ವ ಪ್ರಾರಂಭವಾಯಿತು। 14ನೇ ಆಗಸ್ಟ್ 1997ರ ಮಧ್ಯರಾತ್ರಿಯಲ್ಲಿ ದೇಶದ ಪ್ರಥಮ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ನೆಹರೂರವರು ಭಾಗ್ಯದ ಒಪ್ಪಂದ ಭಾಷಣ ಮಾಡಿದರು। ಅದರ ಪ್ರಾರಂಭಿಕ ನುಡಿಗಳು ಹೀಗಿವೆ: ಮಧ್ಯರಾತ್ರಿಯ ಗಂಟೆ ಹೊಡೆಯುತ್ತಿದ್ದಂತೆ ಜಗತ್ತು ಮಲಗಿರುವಾಗ ಭಾರತವು ಚಲನಶೀಲತೆ ಮತ್ತು ಸ್ವಾತಂತ್ರ್ಯಕ್ಕೆ ಎಚ್ಚರಗೊಳ್ಳುತ್ತದೆ। ಇತಿಹಾಸದಲ್ಲಿ ಅಪರೂಪವಾಗಿ ಬರುವ ಇಂಥ ಈ ಗಳಿಗೆಯಲ್ಲಿ ಹಳತಿಯಿಂದ ಹೊಸತಿಗೆ ಕಾಲಿಡುತ್ತಿದ್ದೇವೆ। ಜವಾಹರ್ಲಾಲ್ ನೆಹರೂರವರು ಈ ಭಾಷಣ ಭವಿಷ್ಯದ ಭಾರತದ ದಿಕ್ಸೂಚಿಯಾಗಿದೆ। ನಮಗೆ ಸ್ವಾತಂತ್ರ್ಯ ಮತ್ತು ಚಲನಶೀಲತೆಯ ಜೊತೆಗೆ ಹಳೆಯ ವ್ಯವಸ್ಥೆಯಿಂದ ಹೊಸ ವ್ಯವಸ್ಥೆಯ ಕಡೆಗೆ ಸಾಗುವ ಮಾರ್ಗದರ್ಶನವಿದೆ। ಆದರೆ ಇತ್ತೀಚಿನ ದಿನಗಳಲ್ಲಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಸ್ವಾತಂತ್ರ್ಯದ ಹರಣ ಮಾಡುತ್ತಿದೆ, ವಿಚಾರ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹೊಸಕಿ ಹಾಕುತ್ತಿದೆ। ಹೊಸತನಗಳ ಬಾಗಿಲು ಮುಚ್ಚಿ ಹಳೆಯ ಮೌಢ್ಯ ಕಂದಾಚಾರಗಳ ಪರಿಪಾಲನೆಯಲ್ಲಿ ಯುವಜನರನ್ನು ದೂಡುತ್ತಿದೆ। ಇಂಥ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಸೇನಾನಿಗಳಾದ ನಾವು ದೇಶದ ಜನರನ್ನು ಜಾಗೃತಗೊಳಿಸಬೇಕಾಗಿದೆ। ಅನೇಕ ಶತಮಾನಗಳ ಗುಲಾಮಗಿರಿಯಿಂದ ದೇಶಕ್ಕೆ ಸ್ವಾತಂತ್ರ್ಯ ಕೊಡಿಸಿರುವ ಕಾಂಗ್ರೆಸ್ ಇವತ್ತು ಮತ್ತೆ ದೇಶದ ಸಂವಿಧಾನ ಮತ್ತು ಕಾನೂನು ಮಾರಿ ಹೋಗುತ್ತಿರುವವರ ವಿರುದ್ಧ ಹೋರಾಟ ಪ್ರಾರಂಭಿಸಬೇಕಾಗಿದೆ। ಮಹಾತ್ಮ ಗಾಂಧಿ, ಜವಾಹರ್ಲಾಲ್ ನೆಹರು, ಸುಭಾಷ್ ಚಂದ್ರ ಬೋಸ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮುಂತಾದ ಸ್ವಾತಂತ್ರ್ಯ ಹೋರಾಟಗಾರರು ಹಾಕಿಕೊಟ್ಟ ದೇಶ ಮೊದಲ ತತ್ವದ ಆಧಾರದಲ್ಲಿ ಮುಂದೆ ಸಾಗಬೇಕಾಗಿದೆ। ಸ್ವಾತಂತ್ರ್ಯ ಇದು ಕೇವಲ ಭೌತಿಕ ವಿಷಯದಲ್ಲ, ನಮಗೆ ವಿಚಾರ ಮತ್ತು ಅಭಿವ್ಯಕ್ತಿಯ ಸ್ವಾತಂತ್ರ್ಯ ಮುಖ್ಯವಾಗಿದೆ। ಪ್ರಜಾಪ್ರಭುತ್ವದ ಉಳಿವಿಗೆ ರಾಜಕೀಯ ಪಕ್ಷಗಳ ಅಸ್ತಿತ್ವ ಬಹುಮುಖ್ಯ। ವಿರೋಧ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಾಯಕರಿಗೆ ನಿರ್ನಾಮ ಮಾಡಲು ಹೊರಟಿರುವ ಕೋಮುವಾದಿ ಶಕ್ತಿಗಳ ವಿರುದ್ಧ ಕೆಚ್ಚೆದೆಯಿಂದ ಹೋರಾಡುವ ಅಗತ್ಯವಿದೆ। ಈ ಕೋಮುವಾದಿ ಸಂಘಟನೆಗಳಾದ RSS ಮತ್ತು BJP ವಿರುದ್ಧ ಕರ್ನಾಟಕ ರಾಜ್ಯದ ಗೃಹ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಸಾಹೇಬರು ಆರಂಭಿಸಿರುವ ಹೋರಾಟ ರಾಷ್ಟ್ರದ ಹಿತದೃಷ್ಟಿಯಿಂದ ಅತ್ಯಂತ ಮಹತ್ವದಾಗಿದೆ। ಇವರಿಗೆ ರಾಷ್ಟ್ರ ಹಾಗೂ ರಾಜ್ಯದ ಎಲ್ಲ ಕಡೆ ಬೆಂಬಲ ವ್ಯಕ್ತಪಡಿಸುತ್ತಿದ್ದಾರೆ। ವಿಭಜನಕಾರಿ ಸಂಘಟನೆಗಳ ವಿರುದ್ಧ ಹೋರಾಟದಲ್ಲಿ ಅವರ ಜೊತೆ ನಾವೆಲ್ಲರೂ ಭಾಗಿಯಾಗುವ ಅವಶ್ಯಕತೆ ಇದೆ। ಕೋಮುವಾದಿ ಶಕ್ತಿಗಳ ಕಪಿಮುಷ್ಟಿಯಿಂದ ಭಾರತವನ್ನು ರಕ್ಷಿಸಲು ಹೊರಟಿರುವ ಕಾಂಗ್ರೆಸ್ಸಿನ ವರಿಷ್ಠ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಶ್ರೀಮತಿ ಸೋನಿಯಾ ಗಾಂಧಿಯವರು, ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿಯವರು ಮತ್ತು ಕರ್ನಾಟಕದ ಸರ್ದಾರ್ ಸನ್ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆಜಿಯವರ ಕೈ ಬಲಪಡಿಸುವುದು ಅತ್ಯಂತ ಅವಶ್ಯಕವಾಗಿದೆ। ಇದು ಎರಡನೆಯ ಸ್ವಾತಂತ್ರ್ಯ ಹೋರಾಟ ಎಂದರೂ ತಪ್ಪಾಗಲಾರದು। AICC ಅಧ್ಯಕ್ಷರು ಹಾಗೂ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರಾದ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಉತ್ತರಾಖಂಡದಲ್ಲಿ ಪಾಲ್ಗೊಂಡ ವೇದಿಕೆ ಶುಚಿಗೊಳಿಸುವ ಮುಖಾಂತರ ಮಾಡಿರುವ ಅವಮಾನವನ್ನು ಉಗ್ರವಾಗಿ ಖಂಡಿಸುತ್ತೇವೆ। ಇದು ಸನಾತನಿಗಳ ಕೀಳು ಮನಸ್ಥಿತಿ ಉದಾಹರಣೆಯಾಗಿದೆ। ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ಪವಿತ್ರ ದಿನವಾದ ಇಂದು ದೇಶದ ಪುನರ್ ನಿರ್ಮಾಣಕ್ಕಾಗಿ ಮತ್ತು ದೇಶ ವಿರೋಧಿ, ಸಮಾಜ ವಿರೋಧಿ, ಸಮಾನತೆ ವಿರೋಧಿ ಶಕ್ತಿಗಳ ವಿರುದ್ಧ ಹೋರಾಡಲು ಪಣ ತೊಡೋಣ ಎಂಬ ಕರೆಯೊಂದಿಗೆ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಾ ಇಂದಿನ ಈ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾರೋಹಣ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಹಾಲಿ ಹಾಗೂ ಮಾಜಿ ಸಚಿವರಿಗೂ, ಶಾಸಕರಿಗೂ, ವಿಧಾನ ಪರಿಷತ್ತಿನ ಸದಸ್ಯರಿಗೂ, ನಿಗಮ ಮಂಡಳಿ ಅಧ್ಯಕ್ಷರಿಗೂ, ಕಾಂಗ್ರೆಸ್ ಮುಖಂಡರಿಗೂ, ಪಕ್ಷದ ರಾಜ್ಯ, ಜಿಲ್ಲಾ, ಬ್ಲಾಕ್ ಘಟಕ ಹಾಗೂ ವಿಭಾಗಗಳ ಅಧ್ಯಕ್ಷರಿಗೂ, ಪದಾಧಿಕಾರಿಗಳು, ಕಾರ್ಯಕರ್ತರು, ಮಾಧ್ಯಮ ಮಿತ್ರರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು